ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಭರತ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ, ನಿಮಗೆ ಏನು ಮಾಡಲಿಕ್ಕೆ ಮನಸ್ಸಿಲ್ಲದೆ ಇದ್ದಾಗ ಅಥವಾ ನಿಮಗೆ ಬೋರ್ ಆದಾಗ ಏನೇನು ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಎಲ್ರಿಗೂ ಒಂದಲ್ಲ ಒಂದು ಹಂತದಲ್ಲಿ, ಒಂದಲ್ಲ ಒಂದು ಟೈಮಲ್ಲಿ ಏನು ಮಾಡೋದು ಬೇಡ, ಸುಮ್ಮನೆ ಮಲಗಿಬಿಡುವ ಅನಿಸುತ್ತೆ. ಆ ಟೈಮಲ್ಲಿ ನೀವು ಕೆಲವೊಂದು ನಿಮ್ಮ ಟೈಮ್ ಪಾಸ್ ಆಗಲಿಕ್ಕೆ ಏನೇನು ಮಾಡ್ಬೋದು ಗೊತ್ತಾ? ನೀವು ಧ್ಯಾನ ಕೂಡ ಪ್ರಾರಂಭ ಮಾಡ್ಬೋದು. ಧ್ಯಾನ ಅನ್ನೋದು ಒಂದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮನಸ್ಸನ್ನು ಶಾಂತಗೊಳಿಸುವ ಮೂಲಕ ಧ್ಯಾನ ನಿಮಗೆ ಪ್ರೇರಿತ ಮನಸ್ಥಿತಿಯೊಂದಿಗೆ ಕಾರ್ಯಗಳನ್ನ ಸಮೀಪಿಸಲು ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಒಂದು ಟೈಮ್ ಪಾಸ್ ಆಗಲಿಕ್ಕೆ ಒಂದು ಸ್ಫೂರ್ತಿ ನೀಡುವ ಕಥೆಗಳನ್ನ ಕೂಡ ನೀವು ಓದ್ಬೋದು. ಸವಾಲುಗಳನ್ನು ಜಯಿಸಿ ತಮ್ಮ ಗುರಿಗಳನ್ನು ಸಾಧಿಸಿದ ಇತರರ ಬಗ್ಗೆ ಕೇಳಿ ತಿಳ್ಕೊಳ್ಬೋದು ಅಥವಾ ಓದಿ ತಿಳ್ಕೊಳ್ಬೋದು. ಇದು ನಿಮಗೆ ಕೆಲಸ ಮಾಡಲಿಕ್ಕೆ ನಿಮಗೆ ಒಂದು ಪ್ರೇರಣೆ ನೀಡುತ್ತೆ ಅಂತ ಹೇಳ್ತೀನಿ. ಮತ್ತೊಂದೇನೆಂದರೆ, ಕೆಲವೊಮ್ಮೆ ಆಸಕ್ತಿ ಇಲ್ಲದೆ ಇರಲಿಕ್ಕೆ ಕಾರಣ ಆಯ್ಕೆಗಳು ಹೆಚ್ಚು ಆಕರ್ಷಕವಾಗಿರದೇ ಇರೋದ್ರಿಂದ ಕೂಡ ಆಗಿರ್ಬೋದು. ಹಾಗಾಗಿ ಹೊಸ ಹವ್ಯಾಸವನ್ನು ಪ್ರಯತ್ನಿಸುವ ಮೂಲಕ ಅಥವಾ ಹೊಸ ಕೌಶಲ್ಯವನ್ನು ಕಲಿಯುವ ಮೂಲಕ ಕೂಡ ಇದನ್ನು ಎದುರಿಸಿ ನೀವು ನಿಲ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಣ್ಣ ಗುರಿಗಳನ್ನ ಸಾಧಿಸುವ ಮೂಲಕ ನೀವು ಸಾಧನೆಯ ಪ್ರಜ್ಞೆಯನ್ನು ಕೂಡ ಪಡಿತೀರಾ. ಯಶಸ್ಸಿನ ಭಾವನೆಗಳು ದೊಡ್ಡ ಗುರಿಗಳನ್ನ ನಿಭಾಯಿಸಲಿಕ್ಕೆ ನಿಮ್ಮನ್ನು ಒಂದು ಪ್ರೇರೇಪಿಸುತ್ತೆ ಅಂತ ಕೂಡ ಹೇಳ್ತೀನಿ. ಮತ್ತೊಂದೇನೆಂದರೆ, ನೀವು ನಿಗದಿತ ವೇಳಾಪಟ್ಟಿಯನ್ನು ಕೂಡ ಹೊಂದಿರುವಾಗ ಇದು ನಿಮಗೆ ಹೆಚ್ಚು ನಿಯಂತ್ರಣದಲ್ಲಿರಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ದೈನಂದಿನ ಕಾರ್ಯಗಳನ್ನ ಕೂಡ ಪೂರ್ಣಗೊಳಿಸಲಿಕ್ಕೆ ಒಂದು ಪ್ರೇರೇಪಣೆ ಕೂಡ ಮಾಡುತ್ತೆ. ಹಾಗೆ ನಿಮ್ಮ ನಿಯಮಿತ ದೈಹಿಕ ಚಟುವಟಿಕೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ನಾನೊಂದು ಸಣ್ಣ ಸಜೆಸ್ಟ್ ಮಾಡ್ತೀನಿ. ವ್ಯಾಯಾಮ ನಿಮ್ಮ ಮೆದುಳಿನಲ್ಲಿರುವ ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ಹಾಗೆ ಅದು ನೈಸರ್ಗಿಕ ಮೂಡ್ಗಳನ್ನ ಲಿಫ್ಟರ್ಗಳಾಗಿ ಕಾರ್ಯನಿರ್ವಹಣೆ ಕೂಡ ಮಾಡುತ್ತೆ. ಮತ್ತು ಚೈತನ್ಯ ನೀಡುವ ಸಂಗೀತವನ್ನು ಆಲಿಸೋ ಒಂದು ಅಭ್ಯಾಸವನ್ನು ನಿಮ್ಮಲ್ಲಿ ತೊಡಗಿಸ್ಕೊಳ್ಳಿ. ಸಂಗೀತ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಉನ್ನತಿಗೇರಿಸುವ ಸಂಗೀತವನ್ನು ಕೇಳೋದು ನಿಮಗೆ ಶಕ್ತಿ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರೀತಿ ಪಾತ್ರರ ಜೊತೆ ಮಾತನಾಡುವುದು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸ್ಬೋದು. ಹಾಗೆ ಹೊಸ ದೃಷ್ಟಿಕೋನಗಳನ್ನ ನೀಡಬಹುದು ಮತ್ತು ನಿಮಗೆ ಪ್ರೇರಣೆ ಕೂಡ ಸಿಗ್ಬೋದು. ಇಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಈ ಒಂದು ಮಿನಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.